ನಮ್ಮ ಜೊತೆ ಇದೀಗ ಆರೋಗ್ಯ ಸಚಿವರಾದಂಥ ಯು ಟಿ ಖಾದರ್ ಅವರು ಇದ್ದಾರೆ. ಸರ್, ಒಂದು ಅತ್ಯಂತ ದೊಡ್ಡದಾದ ಒಂದು ರೇಡ್ ಮಾಡಿದ್ರಿ. ಸೊ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇದ್ದೀರಿ. ಸೊ ಏನು ಹೇಳ್ತೀರಿ? ಇಲ್ಲ, ಅದಕ್ಕೆ ಇದು ದೊಡ್ಡ ಮಟ್ಟದ ನಕಲಿ ಜಾಲ ಇವತ್ತು ಪತ್ತೆ ಆಗಿದೆ. ಆದ ಕಾರಣ ಇದು ನೇರವಾಗಿ ಜನರ ಆರೋಗ್ಯದ ಮೇಲೆ ಇವತ್ತು ಬೀಳುವಂಥದ್ದು. ಅದಕ್ಕೆ ಬಹುಶಃ ಇವತ್ತು ಇದಕ್ಕೆ ತನಿಖೆ ನಡೆಸ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನದಲ್ಲಿ ವಿಶೇಷ ತಂಡವನ್ನು ರಚಿಸಲಿಕ್ಕೂ ನಾವು ಇದು ತೀರ್ಮಾನ ಮಾಡ್ತೇವೆ. ಸರಿ, ಜಾಲ ಯಾವ್ಯಾವ ರಾಜ್ಯದಲ್ಲಿ ಹರಡಿದ್ರು? ಇವತ್ತು ಈಗ ನಮಗೆ ಮಾಹಿತಿ ನಮ್ಮ ಒಂದು ಕಡೆ ಮಾತ್ರ ನಮಗೆ ಮಾಹಿತಿ ಇವತ್ತು ಬಂದಿದೆ. ಇನ್ನು ಮುಂದೆ ಇವತ್ತು ಎಲ್ಲಿದೆ ಯಾವುದಿದೆ ನಮ್ಗೆ ಗೊತ್ತಿರೋದಿಲ್ಲ. ನಮ್ಮ ಜಿಲ್ಲೆ ರಾಜ್ಯ ಬೇರೆ ಬೇರೆ ಕಡೆ ಕೂಡ ಇರ್ಬೋದು. ತನಿಖೆ ನಾವು ನಡೆಸ್ತೇವೆ ಮತ್ತು ಕೇಂದ್ರ ಕೂಡ ನಾವಿತ್ತು ಮನವಿಯನ್ನು ಮಾಡ್ತೇವೆ. ಈ ವಿಚಾರಕ್ಕೆ SIT ರಚನೆ ಮಾಡ್ತೀವಿ ಸರ್? ಮಾಡಬೇಕೆಂಬ ಉದ್ದೇಶ ಇದೆ. ನಾವು ಚರ್ಚೆ ಮಾಡ್ತೇವೆ, ನಮ್ಮ ತೀರ್ಮಾನ ತಗೊಳ್ತೇವೆ. ರಾಜ್ಯದ ಡ್ರಗ್ಸ್ ಫ್ಯಾಕ್ಟ್ರಿಗಳಿಗೆ ಏನು ಸೂಚನೆ ಕೊಡ್ತೀವಿ? ನೋಡಿ, ಎಲ್ಲ ಕೂಡ ನಕಲಿ ಮಾದವ್ರು ಯಾರನ್ನು ಕೂಡ ಬಿಡಲಿಕ್ಕೆ ನಾವು ಹೋಗೋದಿಲ್ಲ. ದಯವಿಟ್ಟು ಜನರ ಆರೋಗ್ಯದಲ್ಲಿ ಚೆಲ್ಲಾಟ ತಾವು ಆಡಬೇಡಿ. ಇದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಇಲ್ಲಿ ಊಟ ಸರಿ ಇಲ್ಲ, ನೀವು ಕೊಡುವ ಮದ್ದು ಸರಿ ಇಲ್ಲ. ಜನ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಇದಕ್ಕಾಗಿ? ಸೊ ಎಲ್ಲರಿಗೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ಬೋದು ಸರ್? ಸಾರ್ವಜನಿಕರು ಕೂಡ ಭಾಳಷ್ಟು ಜಾಗೃತಿಯಿಂದ ಇರಬೇಕು. ಇದರಲ್ಲಿ 10 ಸಲ ಇವತ್ತು ಆಲೋಚನೆ ಮಾಡಬೇಕು. ಯಾವುದೇ ಒಂದು ಚಿಕಿತ್ಸೆ ಮತ್ತು ಆಗುವ ಮುಂಚೆ 2-3 ಅಭಿಪ್ರಾಯ ಕೂಡ ಇವತ್ತು ತಗೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಯು ಟಿ ಖಾದರ್ ಅವರ ಮಾತುಗಳು. ಸಾರ್ವಜನಿಕರು ಸಹ ಜಾಗೃತಿಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು, ಜೊತೆಗೆ ನಕಲಿ ಔಷಧಗಳ ಬಗ್ಗೆ ಅರಿವನ್ನು ಹೊಂದಿರಬೇಕು ಅನ್ನೋ ಮಾತುಗಳನ್ನು ಯು ಟಿ ಖಾದರ್ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ಇದೀಗ ಆರೋಗ್ಯ ಸಚಿವರಾದಂಥ ಯು ಟಿ ಖಾದರ್ ಅವರು ಇದ್ದಾರೆ. ಸರ್, ಒಂದು ಅತ್ಯಂತ ದೊಡ್ಡದಾದ ಒಂದು ರೇಡ್ ಮಾಡಿದ್ರಿ. ಸೊ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇದ್ದೀರಿ. ಸೊ ಏನು ಹೇಳ್ತೀರಿ? ಇಲ್ಲ, ಅದಕ್ಕೆ ಇದು ದೊಡ್ಡ ಮಟ್ಟದ ನಕಲಿ ಜಾಲ ಇವತ್ತು ಪತ್ತೆ ಆಗಿದೆ. ಆದ ಕಾರಣ ಇದು ನೇರವಾಗಿ ಜನರ ಆರೋಗ್ಯದ ಮೇಲೆ ಇವತ್ತು ಬೀಳುವಂಥದ್ದು. ಅದಕ್ಕೆ ಬಹುಶಃ ಇವತ್ತು ಇದಕ್ಕೆ ತನಿಖೆ ನಡೆಸ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನದಲ್ಲಿ ವಿಶೇಷ ತಂಡವನ್ನು ರಚಿಸಲಿಕ್ಕೂ ನಾವು ಇದು ತೀರ್ಮಾನ ಮಾಡ್ತೇವೆ. ಸರಿ, ಜಾಲ ಯಾವ್ಯಾವ ರಾಜ್ಯದಲ್ಲಿ ಹರಡಿದ್ರು? ಇವತ್ತು ಈಗ ನಮಗೆ ಮಾಹಿತಿ ನಮ್ಮ ಒಂದು ಕಡೆ ಮಾತ್ರ ನಮಗೆ ಮಾಹಿತಿ ಇವತ್ತು ಬಂದಿದೆ. ಇನ್ನು ಮುಂದೆ ಇವತ್ತು ಎಲ್ಲಿದೆ ಯಾವುದಿದೆ ನಮ್ಗೆ ಗೊತ್ತಿರೋದಿಲ್ಲ. ನಮ್ಮ ಜಿಲ್ಲೆ ರಾಜ್ಯ ಬೇರೆ ಬೇರೆ ಕಡೆ ಕೂಡ ಇರ್ಬೋದು. ತನಿಖೆ ನಾವು ನಡೆಸ್ತೇವೆ ಮತ್ತು ಕೇಂದ್ರ ಕೂಡ ನಾವಿತ್ತು ಮನವಿಯನ್ನು ಮಾಡ್ತೇವೆ. ಈ ವಿಚಾರಕ್ಕೆ SIT ರಚನೆ ಮಾಡ್ತೀವಿ ಸರ್? ಮಾಡಬೇಕೆಂಬ ಉದ್ದೇಶ ಇದೆ. ನಾವು ಚರ್ಚೆ ಮಾಡ್ತೇವೆ, ನಮ್ಮ ತೀರ್ಮಾನ ತಗೊಳ್ತೇವೆ. ರಾಜ್ಯದ ಡ್ರಗ್ಸ್ ಫ್ಯಾಕ್ಟ್ರಿಗಳಿಗೆ ಏನು ಸೂಚನೆ ಕೊಡ್ತೀವಿ? ನೋಡಿ, ಎಲ್ಲ ಕೂಡ ನಕಲಿ ಮಾದವ್ರು ಯಾರನ್ನು ಕೂಡ ಬಿಡಲಿಕ್ಕೆ ನಾವು ಹೋಗೋದಿಲ್ಲ. ದಯವಿಟ್ಟು ಜನರ ಆರೋಗ್ಯದಲ್ಲಿ ಚೆಲ್ಲಾಟ ತಾವು ಆಡಬೇಡಿ. ಇದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಇಲ್ಲಿ ಊಟ ಸರಿ ಇಲ್ಲ, ನೀವು ಕೊಡುವ ಮದ್ದು ಸರಿ ಇಲ್ಲ. ಜನ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಇದಕ್ಕಾಗಿ? ಸೊ ಎಲ್ಲರಿಗೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ಬೋದು ಸರ್? ಸಾರ್ವಜನಿಕರು ಕೂಡ ಭಾಳಷ್ಟು ಜಾಗೃತಿಯಿಂದ ಇರಬೇಕು. ಇದರಲ್ಲಿ 10 ಸಲ ಇವತ್ತು ಆಲೋಚನೆ ಮಾಡಬೇಕು. ಯಾವುದೇ ಒಂದು ಚಿಕಿತ್ಸೆ ಮತ್ತು ಆಗುವ ಮುಂಚೆ 2-3 ಅಭಿಪ್ರಾಯ ಕೂಡ ಇವತ್ತು ತಗೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಯು ಟಿ ಖಾದರ್ ಅವರ ಮಾತುಗಳು. ಸಾರ್ವಜನಿಕರು ಸಹ ಜಾಗೃತಿಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು, ಜೊತೆಗೆ ನಕಲಿ ಔಷಧಗಳ ಬಗ್ಗೆ ಅರಿವನ್ನು ಹೊಂದಿರಬೇಕು ಅನ್ನೋ ಮಾತುಗಳನ್ನು ಯು ಟಿ ಖಾದರ್ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು.